ಎಲ್ಲರಿಗೂ ನಮಸ್ಕಾರ. ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಹೇಗಿದ್ದೀರಾ ಎಲ್ಲರೂ, ಏನು ಮಾಡ್ತಿದ್ದೀರಾ ನನಗೆ ಕಮೆಂಟ್ ಮಾಡಿ. ಮತ್ತು ಇನ್ನು ನಾವು ನಿನ್ನೆ ಊರಿನಿಂದ ಬಂದ್ವಿ, ನಿನ್ನೆ ಸಾಟರ್ಡೆ. ಸೊ ನಿನ್ನೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬಂದಮೇಲೆ ನಾನು ನಿಮಗೆ ಅವಳು ಮೋಟು ಪದಲು ನೋಡ್ತಿದ್ದಾಳೆ ಅಂತ ನಿಮಗೆ ಅದನ್ನೇ ಹೇಳ್ತಿದ್ದಾಳೆ. ಸೊ ನಿನ್ನೆ ಸಾಟರ್ಡೆ ಮಾರ್ನಿಂಗ್ ನಾವು 6ಗೆಲ್ಲ ಮನೆಗೆ ಬಂದ್ವಿ. ಸೊ ಅದಾದಮೇಲೆ ರೆಡಿಯಾಗಿ ನಾವು ಸೆಂಟ್ರಲ್ಗೆ ಹೋಗಿದ್ವಿ. ನಾನು ನಿಮ್ಮ ಹತ್ರ ಪೋಸ್ಟ್ ಶೇರ್ ಮಾಡಿದ್ದೆ. ಸೆಂಟ್ರಲಲ್ಲಿ ಆಫರ್ ಇದೆ. ಆಫರ್ ಏನಂದರೆ ಸೆಂಟ್ರಲಲ್ಲಿ ಫ್ಲ್ಯಾಟ್ 50% ಆಫ್ ಇದೆ. ಅದು ಅಲ್ಲದೆ ಮತ್ತು 50% ಕ್ಯಾಶ್ ಬ್ಯಾಕ್ ಇದೆ. ಅಂದರೆ ನಾವು 6,000 ಬಿಲ್ ಮಾಡಿದೆ, ನಾವು 3,000 ಪೇ ಮಾಡೋದು. ಮತ್ತು ಆ 3,000ಅಲ್ಲೂ 1,500 ಕ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಅದಕ್ಕೆ ಹೋಗಿದ್ವಿ ನಿನ್ನೆ. ನನಗೆ ಅದಕ್ಕೆ ಅಷ್ಟೇನು ಇಷ್ಟ ಆಗಿದ್ದಿಲ್ಲ. ಸೊ ಆನಂದ್ ತೊಗೊಂಡಿದ್ದಾರೆ. ಸೊ ಆ ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಹೊರಗಡೆನೇ ಊಟ ಮಾಡಿ ಅಲ್ಲಿಂದ ನಾವು ಪೂರ್ವಿಕಾ ಮೊಬೈಲ್ ಶಾಪ್ಗೆ ಹೋಗಿ ನನ್ನ ಹಳೆ ಫೋನ್ನ ನಾನು ಸೇಲ್ ಮಾಡಿ ಹೊಸ ಫೋನ್ ತೊಗೊಂಡಿದ್ದೀನಿ. ನಾನು ಹಳೆ ಫೋನ್ ಗೊತ್ತಿಲ್ಲ, 1 ಮಂತಿಂದ ತುಂಬ ರಿಪೇರಿ ಬರ್ತಾಯಿತ್ತು. ಸೊ ಅದು ಹಳೆ ಫೋನ್ ರಿಪೇರಿ ಬಂದಿತ್ತು. ಇನ್ನು ಅದು ಪೂರ್ವಿಕಾದಲ್ಲಿ 2,000 ಮಾರಿ ಅದು Y55s. ಈಗ ನಾನು ತೊಗೊಂಡಿದ್ದೀನಿ Y95. ಸೊ ಇದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ. 20 ಮೆಗಾ ಪಿಕ್ಸಲು ಮತ್ತು 4GB ರ್ಯಾಮ್ ಆ್ಯಂಡ್ 64GB ಇಂಟರ್ನಲ್ ಮೆಮೊರಿ ಇದೆ. ಫೋನ್ ಆದರೆ ಇಷ್ಟ ಆಯಿತು. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟು ತೊಗೊತೀನಿ ಫೋನ್ ಅಂತ. ಓಕೆ, ಫೋನ್ ಆದರೆ ತೊಗೊಂಡಾಯಿತು. ನಾನು ಈಗ 4 o'clock ಮನೆಗೆ ಬಂದ್ವಿ. ಜಸ್ಟ್ ನಿನ್ನೆ ನೈಟ್ ಅಡುಗೆ ಮಾಡ್ಕೊಂಡಿದ್ದೆ, ಏನು ಕ್ಲೀನಾದರೆ ಮಾಡ್ಕೊಂಡಿಲ್ಲ. ಇವತ್ತು ಫುಲ್ ಹೌಸ್ ಕ್ಲೀನ್ ಮಾಡಿದೆ. ಫುಲ್ಲು ಮನೆ ತುಂಬ ಧೂಳಿತ್ತು. ಸೊ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸಿ ಎಲ್ಲ ಡಬ್ಬೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ 70% ಕ್ಲೀನಿಂಗ್ ಆಗಿದೆ. ಇನ್ನು ಬಾತ್ರೂಮ್ ಕ್ಲೀನಿಂಗು ಈ ಥರ ಸ್ಮಾಲ್ ವರ್ಕ್ ಇದೆ. ಸೊ ಅದನ್ನು ನಾಳೆ ಮಾಡಬೇಕು. ಮತ್ತು ಅದಲ್ಲದೆ ಈಗ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ಅಕ್ಕ ಬೆಂಗಳೂರಿಗೆ ಬಂದಿದ್ರು ಅಂತ. ಸೊ ಅವ್ರು ಇವತ್ತು ಹೊರಡಿದ್ರು. ಇವತ್ತು ಮಧ್ಯಾಹ್ನ 3 o'clock ಆ ಥರ ನಮ್ಮ ಮನೆಗೆ ಬಂದಿದ್ರು. ಸೊ 3 o'clockನಿಂದ ಈವ್ನಿಂಗ್ 7ವರೆಗೂ ಇಲ್ಲಿದ್ದು. ಅವ್ರು 7ಗೆ ಇಲ್ಲಿಂದ ಹೊರಡಿದ್ದಾರೆ. ಮತ್ತು ಆ್ಯಂಡ್ ರಿಯಲಿ ಸಾರಿ, ಆಲ್ಮೋಸ್ಟ್ ನಾನು ಮೋರ್ ದೆನ್ 1 ವೀಕ್ ನಾನು ನಿಮಗೆ ವೀಡಿಯೋಸ್ ಚೆನ್ನಾಗಿ ಪೋಸ್ಟ್ ಮಾಡಿಲ್ಲ. ಅದೇ ಹೇಳ್ದಲ್ಲ, ಫೋನ್ ತುಂಬ ರಿಪೇರಿ ಬಂದಿತ್ತು. ಸೊ ಯಾವ ವೀಡಿಯೋಸು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಅದಕ್ಕಿಂತ ತುಂಬ ಬೇಜಾರು ಏನಂದರೆ ನಾನು ತುಂಬ ವೀಡಿಯೋಸ್ ಶೂಟ್ ಮಾಡಿದ್ದೆ ಊರಲ್ಲಿ. ನಾನು ಯಾವ ಥರ ಸ್ಪೆಂಡ್ ಮಾಡಿದ್ವಿ. ಸೊ ಎಲ್ಲನೂ ಡಿಲೀಟ್ ಆಗಿದೆ, ಬಟ್ ಏನು ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಲ್ಲಿ ಸಮ್ ವೀಡಿಯೋಸ್ ಇದೆ, ಯಾವ್ದ್ಯಾವ್ದು ಮೆಮೊರಿ ಕಾರ್ಡಲ್ಲಿ ಸ್ಟೋರ್ ಆಗಿದೆ. ಸೊ ಆ ವೀಡಿಯೋಸ್ನೆಲ್ಲ ನಾನೀಗ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಅದೆಲ್ಲ one ಡೇದು ವೀಡಿಯೋಸ್ ಎಲ್ಲನೂ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡಿ. ಇನ್ನು ಅದು ಅಲ್ಲದೆ ಆ್ಯಕ್ಚುಲಿ ನಮ್ಮ ಅಕ್ಕನ ಫ್ರೆಂಡು ಕ್ಲೆರಿಸಾ ಅಂತ, ಅವ್ರು ನನಗೂ ಫ್ರೆಂಡ್ ಆಗಿದ್ದಾರೆ. ಅಕ್ಕನಿಂದ ತುಂಬ ಕ್ಲೋಸು ಆಗಿದ್ದೀವಿ. ಸೊ ಒನ್ ಡೇ ನಾವು ಅವ್ರ ಬರ್ಡೇಗಂತ ಹೋಗಿದ್ವಿ ಬಳ್ಳಾರಿಯಲ್ಲಿ ಇರುವಾಗ. ಅವರು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್, ಪನ್ನೀರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನಂಗೆ ಟೇಸ್ಟ್ ಸಖತ್ತಾಗಿ ಇಷ್ಟ ಆಯಿತು. ಅದೆಲ್ಲನೂ ನಾನು ವೀಡಿಯೋ ಮಾಡಿದ್ದೆ, ಬಟ್ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಹೇಳ್ದಲ್ಲ, ಅದು ಹಳೆ ಫೋನಲ್ಲಿತ್ತು. ಅದು ಬೈ ಮಿಸ್ಸಾಗಿ ಎಲ್ಲನೂ ಡಿಲೀಟ್ ಆಗಿಬಿಟ್ಟಿದೆ. ಅವತ್ತಿನ ಬರ್ಡೇ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸಾರಿ ಕ್ಲೆರಿಸಾ, ನಾನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಆ ವೀಡಿಯೋಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಸಾರಿ. ಇವರೇ ಕ್ಲೆರಿಸಾ. ಸೊ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಪಿಕ್ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವು ಈ ಥರ ಬೊಮ್ಮಪ್ಪ ಅಂತ ಇಡ್ತೀವಿ, ರಂಗೋಲಿ ಮೇಲೆ ಇಟ್ಟು ನಾವು ಪೂಜೆ ಮಾಡ್ತೀವಿ. ಇದು ನಾವು ಭೋಗಿ ದಿನ, ಸಂಕ್ರಾಂತಿ ದಿನ ಮಾಡ್ತೀವಿ. ಸೊ ಇದೇ ನಮ್ಮ ರಂಗೋಲಿ. ನಾನು ಈ ಬಾರೆಹಣ್ಣು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಸೈಡು ಭೋಗಿ ಹಬ್ಬದ ದಿನ ಮಕ್ಕಳಿಗೆ ಭೋಗಿ ಪಲ್ಲು ಅಂತ ಹಾಕ್ತೀವಿ. ಆ ಥರ ಹಾಕೋದ್ರಿಂದ ಮಕ್ಕಳಿಗೆ ಆಯಷ್ಟು ಬೆಳೆಯುತ್ತೆ ಅಂತೆ. ಅದರಲ್ಲಿ ಭೋಗಿ ಹಣ್ಣು, ಕಾಸು, ಹೂವು ಮತ್ತು ಕಬ್ಬು ಮತ್ತು ಪೆಪ್ಪರ್ಮೆಂಟ್ಸ್ ಇಲ್ಲಾಂದರೆ ಚಾಕ್ಲೇಟ್ಸ್ ಹಾಕಬೇಕು. ಇವೆಲ್ಲ ಕಂಪಲ್ಸರಿ. ನೀವು ಇನ್ನೂ ಬೇಕಿದ್ರೆ ನವಧಾನ್ಯನೂ ಹಾಕ್ಬೋದು. ಇದು ನಾವು 1 ವರ್ಷದಿಂದ 5 ವರ್ಷವರೆಗೂ ಹಾಕ್ಬೋದು. ಸೊ ನಾನು 3 ವರ್ಷದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಯಾಕಂದರೆ ಫಸ್ಟ್ ವರ್ಷದಲ್ಲಿ ಆರಾಧ್ಯ ಇನ್ನೂ 2nd ಮಂತ್ ಬೇಬಿ ಇದ್ದರು. ಸೊ ಅವಾಗ ಸುಳಿ ಇರುತ್ತಂತ ನಾವು ಹಾಕಿದ್ದಿಲ್ಲ. ಸೊ ನಾನು 3rd ಇಯರ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅಪ್ ಟು 5th ಇಯರ್ವರೆಗೂ ಹಾಕ್ತೀನಿ. ಬಂಡು, ಹ್ಯಾಪಿ ಬರ್ಡೇ. ಸೊ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಆಂಟಿ. ಹಾಯ್.
ಆರಾಧ್ಯ ಅವ್ರ ಅಕ್ಕನಿಗೆ ಯಾವಾಗ ಗಿಫ್ಟ್ ಕೊಡಬೇಕಂತ ನಾವು ಇದು ತಂದಾಗಿನಿಂದ ವೇಟ್ ಮಾಡ್ತಾನೇ ಇದ್ಲು. ಈವನ್ ಅವಳು ಕೇಕ್ ಕಟ್ ಮಾಡಿದ ತಕ್ಷಣ ಫಸ್ಟ್ ಹೋಗಿ ಬೆಡ್ರೂಮ್ನಿಂದ ಇದು ಕ್ಯಾರಮ್ ಬೋರ್ಡ್ ತೊಗೊಂಬಂದಿದ್ದಾಳೆ. ಆ್ಯಂಡ್ ಹಂಸ ಕೊಟ್ಟಿದ್ದಾಳೆ ಮಹಾಭಾರತ ಬುಕ್ಕು. ಆ್ಯಕ್ಚುಲಿ ಪಂಡುಗೆ ಬುಕ್ಸು ಪೆನ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾವೀಗ ಸ್ಯಾಟರ್ಡೆ ಮಾರ್ನಿಂಗ್ ಬೆಂಗಳೂರಿಗೆ ರೀಚ್ ಆಗಿ ಮಾರ್ನಿಂಗೆ ನಾವು ಸೆಂಟ್ರಲ್ ಮಾಲ್ಗೆ ಬಂದಿದ್ದೀವಿ. ನಾರ್ಮಲಿ ಸೆಂಟ್ರಲ್ ಓಪನ್ ಆಗೋದು 11 o'clock, ಬಟ್ ನಾವು ಅವತ್ತು ಆಫರ್ ಇದೆ ಅಂತ ಬೇಗ ಓಪನ್ ಮಾಡಿದ್ರು. ಸೊ ನಾವು ಅವತ್ತು 9:30 ಬಂದುಬಿಟ್ಟಿದ್ವಿ. ಆ್ಯಂಡ್ ನನಗೆ ಸೆಂಟ್ರಲ್ದು ಎಲ್ಲ ವೀಡಿಯೋನೂ ಶೂಟ್ ಮಾಡೋಕ್ಕಾಗಿಲ್ಲ, ಶಾಪಿಂಗಲ್ಲಿ ಸ್ವಲ್ಪ ಬ್ಯುಸಿ ಇದ್ವಿ. ಆ್ಯಂಡ್ ಅದಾದಮೇಲೆ ಅವತ್ತು ನೈಟ್ ಜರ್ನಿ ಮಾಡಿದ್ವಲ್ಲ, ಸ್ವಲ್ಪ ಆರಾಧ್ಯ ಶಾಪ್ ಮಾಡೋ ಮೂಡಲ್ಲಾದರೆ ಇದ್ದಿಲ್ಲ. ಸೊ ಆನಂದ್ ಶಾಪಿಂಗಾದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅವ್ರು ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆರಾಧ್ಯಕ್ಕೆ ಟೈಮ್ ಪಾಸ್ ಆಗುತ್ತಂತ ನಾನು ಮಾಲಲ್ಲಿ ಕೆಳಗಡೆ ಫುಡ್ ಸೆಕ್ಷನ್ ಇರುತ್ತಲ್ಲ ಅಲ್ಲಿ ಕರ್ಕೊಂಬಂದೆ. ಮೆಗ್ಡಿಗೆ ಬಂದ್ವಿ. ನಾವು ಮೆಗ್ಡಿಯಲ್ಲಿ ಮೆಕ್ಕಾಲು ಟಿಕ್ಕಿ ಮೀಲ್ ತೊಗೊಂಡ್ವಿ. ಅದರಲ್ಲಿ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ, ಆರಾಧ್ಯ ಅದನ್ನು ಹ್ಯಾಪಿಯಾಗಿ ತಿಂದ್ಲು. ಸೊ ಅಕ್ಕ ಸಂಡೇ ನಮ್ಮ ಮನೆಗೆ ಬಂದಿದ್ದಲ್ಲ, ಸೊ ಸ್ನ್ಯಾಕ್ಸ್ಗಂತ ನಾವು 5 ಸ್ಟಾರ್ ಚಿಕನ್ಗೆ ಹೋದ್ವಿ. ಸೊ ನಾವು 5 ಸ್ಟಾರ್ ಚಿಕನಲ್ಲಿ ಚಿಕನ್ ಪಾಪ್ಕಾರ್ನ್ ಮತ್ತು ಚಿಕನ್ ಚೀಸ್ ಬಾಲ್ ತೊಗೊಂಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದ್ದು, ಲೈಕ್ KFC ಸ್ಟೈಲ್ ಚಿಕನ್ ಟೇಸ್ಟ್ ಬರುತ್ತೆ. ಬಟ್ ಏನಂದರೆ ಪ್ರೈಸ್ ತುಂಬ ಕಡಿಮೆ ಇರುತ್ತೆ. ಆರಾಧ್ಯಕ್ಕೆ ಕೆಚಪ್ಸ್ ಅಂದರೆ ತುಂಬ ಇಷ್ಟ, ಸೊ ಅವಳು ಅದನ್ನ ಓಪನ್ ಮಾಡ್ತಾ ಇದ್ಲು. ಆ್ಯಂಡ್ ಇದು ಚಿಕನ್ ಚೀಸ್ ಬಾಲ್. ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಒಂದು ಕ್ವಶನ್ ಕೇಳಿದೆ, 10 ಮನೆ ಸೇಮ್ ಆಗಿರುತ್ತೆ, 10 ಮನೆಗೂ ಬೆಂಕಿ ಬೀಳುತ್ತೆ, ಅವಾಗ ಆ್ಯಂಬುಲೆನ್ಸ್ ಬಂದು ಯಾವ ಮನೆಗೆ ಬೆಂಕಿ ಬೀಳುತ್ತೆ ಅಂತ ಕ್ವಶನ್ ಕೇಳಿದ್ದೆ. ಅದಕ್ಕೆ ಆನ್ಸರ್ ಬಂದು ಆ್ಯಂಬುಲೆನ್ಸ್ ಎಲ್ಲೂ ನೀರು ಬಿಡಲ್ಲ, ಫೈರ್ ಇಂಜನ್ ಎಲ್ಲ ನೀರು ಬಿಡೋದು. ಸೊ ಅದೇ ಆನ್ಸರ್. ಆ್ಯಂಡ್ ಇದಕ್ಕೆ ನಂದಿನಿ ನೀವು ಕಾಮೆಂಟ್ ಮಾಡಿದ್ರಿ ಆ್ಯಂಬುಲೆನ್ಸ್ ಎಲ್ಲೂ ನೀರು ಬಿಡಲ್ಲ ಅಂತ, ಕರೆಕ್ಟ್ ನಿಮ್ಮ ಆನ್ಸರ್ ಬಂದು. ಬಟ್ ಇನ್ನು ಯಾರು ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ, ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ ಈ ಥರ ಕ್ವಶನ್ಸ್ನ. ಅವಳು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ, ವ್ಲಾಗಲ್ಲಿ ಬರ್ತಾ ಇಲ್ವತ್ತಾ. ಸೊ ಇವತ್ತು ನಾನು ಒಂದು ಸಿಂಪಲ್ ಒಗ್ಗಟ್ಟು ಕೇಳ್ತಾ ಇದ್ದೀನಿ. ಏನಂದರೆ, ನೀರುಂಟು ಬಾವಿ ಅಲ್ಲ, ಜುಟ್ಟುಂಟು ಪೂಜಾರಿ ಅಲ್ಲ, 3 ಕಣ್ಣುಂಟು ಶಿವನಲ್ಲ. ಸೊ ಏನದು ಆನ್ಸರು ಗೆಸ್ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ. ಸೊ ಈ ಪಝಲ್ ತುಂಬ ಈಸಿ ಇದೆ, ಸೊ ನೀವೆಲ್ಲರೂ ಗೆಸ್ ಮಾಡಿ. ಆ್ಯಂಡ್ ಎಕ್ಸ್ಪೆಷಲಿ ನಂದಿನಿ, ಕಾರ್ತಿಕ್, ಆರೀಷಾ, ಮಮತಾ, ಗೀತಾ, ಜ್ಯೋತಿ, ಗೌಶಿಯಾ ಆ್ಯಂಡ್ ಅನಿತಾ, ನೀವೆಲ್ಲರೂ ಕಂಪಲ್ಸರಿ ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ಎಲ್ಲರೂ ಕಂಪಲ್ಸರಿ ನನ್ನ ವೀಡಿಯೋ ನೋಡ್ತೀರಾ ಅಂತ ಗೊತ್ತು. ಸೊ ನಿಮ್ಮ ಹೆಸರು ನನಗೆ ಗೊತ್ತಿರೋದು ಆ್ಯಸ್ ಎ ರೆಗ್ಯುಲರ್ ಕಮೆಂಟರ್ಸ್ ಹಾಕಿ. ಸೊ ಆನ್ಸರ್ ಮಾಡಿ. ಫೈನಲಿ ಇನ್ನೊಂದು ಹೇಳಲೇಬೇಕು, ಥ್ಯಾಂಕ್ ಯು ಸೋ ಮಚ್ ನನಗೆ ಹೊಸ ಫೋನ್ ಕೊಡಿಸಿರೋದಕ್ಕೆ. ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿದ್ರು ನಾನು ಯಾವಾಗ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗೆ ನನ್ನ ಬರ್ಡೇಗೆ ಫೋನ್ ಗಿಫ್ಟ್ ಮಾಡಬೇಕಂತ. ಈಗ ನನ್ನ ಫೋನ್ ರಿಪೇರಿ ಬಂದಿದೆ ಅಂತ ಥಿಂಕ್ ಮಾಡಿಲ್ಲಂಗೆ ಕೊಡಿಸ್ಬಿಟ್ರು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು 15,000 ಫೋನಾದರೆ ತೊಗೊಳ್ಬೇಕಂತ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ನಿಮಗೆಲ್ಲರಿಗೂ ಅನಿಸ್ಬೋದು, ಒಬ್ಬೊಬ್ರಿಗೆ 15,000 ಜಾಸ್ತಿ ಅನಿಸ್ಬೋದು, ಒಬ್ಬೊಬ್ರಿಗೆ 15,000 ಕಡಿಮೆನೂ ಅನ್ನಿಸ್ಬೋದು. ಬಟ್ ನನ್ನ ಆ್ಯಂಗಲಲ್ಲಿ 15,000 ಅನ್ನೋದು ಜಾಸ್ತಿನೇ. ಯಾಕಂದರೆ ನನಗೆ ಸಮ್ ಐಟಮ್ಸ್ಗೆ ಅಷ್ಟು ಕಾಸ್ಟ್ ಇಡಬೇಕನ್ಸಲ್ಲ. ಈಗ ದಿವಾನು, ಸೋಫಾ ಈ ಥರ ಲಾಂಗ್ ಟರ್ಮ್ಗೆ ಇಡ್ಬೋದು, ಸ್ವಲ್ಪ ಜಾಸ್ತಿನೇ. ಬಟ್ ಈ ಥರ ಫೋನ್ಗಾದರೆ ಎಲೆಕ್ಟ್ರಾನಿಕ್ಸಲ್ಲಿ ಅಷ್ಟು ಜಾಸ್ತಿ ಇಡಬೇಕನ್ಸಲ್ಲ. ಬಿಕಾಸ್ ಈಗ ಈ ಫೋನು ಮ್ಯಾಕ್ಸಿಮಮ್ ವ್ಯಾಲಿಟಿ ನಾವು ಎಷ್ಟು ಕೇರ್ ಮಾಡಿದ್ರು ಮ್ಯಾಕ್ಸಿಮಮ್ 4 ಇಯರ್ಸೇ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಮಿನಿಮಮ್ ಲೈಕ್ 10,000 ಬರುತ್ತಲ್ಲ, ಆ ಥರ ಫೋನ್ ಲೈಕ್ ಗುಡ್ ಕ್ಯಾಮ್ರಾ, ಗುಡ್ ಮ್ಯೂಸಿಕ್ ಇರೋದು ನನಗೆ ಎನ್ನಫ್. ನನ್ನ ಎಕ್ಸ್ಪೆಕ್ಟೇಷನ್ ಕೂಡ 10,000 ಇತ್ತು. ನನಗೆ 10,000 ಎನ್ನಫ್ ನಂಗೆ ಯೂಟ್ಯೂಬ್ ಮಾಡೋಕ್ಕೆ, ಕ್ಯಾಮ್ರಾ ಆಗಲಿ ಎಲ್ಲ. ಬಟ್ ಅವರು ಇಲ್ಲ, ನೀನು 15,000 ತೊಗೋ, ಯಾಕಂದರೆ 10,000 1 ರ್ಯಾಮ್ ಇದೆ, ಇದರಲ್ಲಾದರೆ 4 GB ರ್ಯಾಮ್ ಮತ್ತು 64 GB ಇಂಟರ್ನಲ್ ಮೆಮೊರಿ ಇದೆ. ಸೊ ಇದು ನಿನಗೆ ಯೂಟ್ಯೂಬ್ ವೀಡಿಯೋಸ್ಗೆ ಎಡಿಟಿಂಗ್ ಆಗಲಿ ಇಲ್ಲ ಎಲ್ಲ ಶೂಟ್ ಮಾಡೋಕ್ಕಾಗಲಿ ಕಾನ್ಫಿಗ್ರೇಷನ್ಸ್ ಚೆನ್ನಾಗಿರುತ್ತೆ, ತೊಗೋ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ನೀವು ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇರೋದಕ್ಕೆ ಥ್ಯಾಂಕ್ ಯು. ಸೊ ಫೈನಲಿ ಈ ವಿಡಿಯೋ ಇಷ್ಟದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.